ಆಂಧ್ರದಲ್ಲಿ ಗೂಗಲ್ ಎಐ ಹಬ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಕಾರಣ. ಮೈಸೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ಗೂಗಲ್ ಕಂಪನಿಯೇ ಆಂಧ್ರಪ್ರದೇಶಕ್ಕೆ ಹೋಗೋದಕ್ಕೆ ಕೇಂದ್ರವೇ ಕಾರಣ ಎಂದಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಗಿಫ್ಟ್ ಇದು. ಇಲ್ಲೂ ಕೂಡ ಮಲತಾಯಿ ಧೋರಣೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಎಂದಿದ್ದಾರೆ ಎಂಬಿ ಪಾಟೀಲ್. ಕರ್ನಾಟಕದಲ್ಲೇ ಹೂಡಿಕೆಗೆ ಸಾಕಷ್ಟು ಕಂಪನಿಗಳನ್ನ ಕರೆಸಿದ್ದೆವು. ಸೆಮಿಕಂಡಕ್ಟರ್ ಉದ್ಯಮ ಕೈತಪ್ಪಲು ಬೇರೆ ಕಾರಣಗಳು ಕೂಡ ಇವೆ ಅಂತ ಹೇಳಿ ಮಾಹಿತಿ ನೀಡಿದ್ದಾರೆ ಎಂಬಿ ಪಾಟೀಲ್. ಗೂಗಲ್ದು ನೋಡಿ, ಅದೊಂದು ಚಂದ್ರಬಾಬು ನಾಯ್ಡು ಅವರಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. 22,000 ಕೋಟಿ ರೂಪಾಯಿ ಅವರಿಗೆ ಅನುದಾನ ಕೊಟ್ಟು, ಅವ್ರಿಗೆ ಇನ್ಸೆಂಟಿವ್ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಒಂದು ಇನ್ಸಿಡೆಂಟ್, ನಾಟ್ ಆನ್ ಮೆರಿಟ್. ಅದನ್ನು ಬಿಟ್ಟರೆ ಯಾವ್ದು ಹೋಗಿದವ್ರಿ ಉಲ್ಟಾ. ಹಿಂದೆ ನಾರಾ ಲೋಕೇಶ್ ಅವರು ಹೇಳಿದರು ನಾವು ಏರೋಸ್ಪೇಸ್ ಇಂಡಸ್ಟ್ರಿ ಬರ್ರಿ ಅಂತ. ಯಾರು ಒಬ್ರು ಹೋಗಿದಾರ? ಅದಾದಮೇಲೆ ನಾನು ರೋಲ್ಸ್ ರಾಯ್ಸ್ನ ಅತ್ಯಂತ ಉತ್ಕೃಷ್ಟವಾದಂಥ GCCಯನ್ನು ಉದ್ಘಾಟನೆ ಮಾಡಿದೆ. ಹೀಗಾಗಿ ಯಾರನ್ನು ಕೂಡ ಒಂದು ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬನೇ ಒಬ್ಬ ಇಂಡಸ್ಟ್ರಿಯಲಿಸ್ಟು ಇವತ್ತು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇಲ್ಲ. ಆದರೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ತಗೊಳ್ಳೀಗ, ಅಲ್ಲಿ ಏನಾಗಿದೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ SCL ನಮ್ಮ ಕಡೆ ಬಂದರು, ಮುರುಗಪ್ಪ ನಮ್ಮ ಕಡೆ ಬಂದರು, ನಮ್ಮ ರಾಜ್ಯದಲ್ಲಿ ಅವರು ಇಂಟ್ರೆಸ್ಟ್ ವಹಿಸ್ಕೊಂಡಿದ್ರು. ಆದರೆ ಕೇಂದ್ರ ಸರ್ಕಾರ ಅವ್ರಿಗೆ 50% ಅನುದಾನ ಕೊಡ್ತಾರೆ. ಉದಾಹರಣೆಗಾಗಿ ಮ್ಯಾಕ್ರಾನ್ ತಗೊಳ್ಳಿ, ಗುಜರಾತ್ನಲ್ಲಿ 1 ಲಕ್ಷ ಕೋಟಿ ರೂಪಾಯಿ, ಅದು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ. ಅದು ಆ 1 ಲಕ್ಷ ಕೋಟಿಯಲ್ಲಿ 50,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ.